ಇವನು ಬಿಜೆಪಿಗೆ ಬಂದ್ರೆ ನಮ್ ಕೆರಿಯರ್ ನುಂಗ್ಬಿಡ್ತಾನಂತೆ. ಲೇ ಗಂಡು, ನಮ್ಮ ಹತ್ರ ಏನು ಕಿತ್ಕೊಳಕ್ ಆಗ್ದೇನೆ, ಇಲ್ಲೇನು ಕಿತ್ತಿ ದಬಾಕಕ್ ಆಗ್ದೇನೆ ನೀನು ಅಲ್ಲಿಗೆ ಹೋಗಿದ್ದು. ನಮ್ಮನ್ ಯೂಟ್ಯೂಬ್ ಇಂದಾನೆ ತಿನ್ಕೊಂಡ್ ಬಾಳ್ಬೇಕು ಅನ್ನೋ ಬಾಳೆ ನನಗೆ ಬಂದಿಲ್ವಲೇ ಲೌಡೆ ಗಂಡು. ಸಿ ದರಿದ್ರ ಕೆಲಸ ಅನ್ನೋದಕ್ಕಿಂತ ಬ್ರೋ ಈಸ್ ನಾಟ್ ಎ ವರ್ತ್ ಪರ್ಸನ್ ಟು ಟೇಕ್ ಆಸ್ ಎ ಫ್ರೆಂಡ್ಶಿಪ್. ಓಕೆನಾ? ಇದು ಆಡಂತ ಗಾಂಡು ಆಟನ ನೀನ್ ಆಡೋದು ಒಂದೇ, ಆಡದೆ ಹೋದ್ರು ಒಂದೇ ಕಡಲ್ಲ ಗಾಂಡು. ಇಲ್ಲಿ ಯಾರ್ ಬಕೆಟ್ ಯಾರು? ನಾನು ವಿಡಿಯೋ ಹಾಕಿ SMS ವಿಡಿಯೋ ಹಾಕಿದೆಯಲ್ಲ, ಅದಕ್ಕೆ ನಿಯಮನೆ ಕಟ್ಬೋದು ಅನ್ಸುತ್ತೆ. ವೆಲ್ಕಮ್ ಟು ಮೈ ಅನದರ್ ವಿಡಿಯೋ ಗೈಸ್. ನಮ್ಮನಿಗೆ ಏನಪ್ಪೋ ಚಿಕ್ಕಾಗ ಅನ್ಸಲಿ, ಏನೋ 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 ಬಂದಿರೋದ್ ನಿನಗೆ ಲೋಡೆ. ಇವನ್ ಏನಂತ ಹೇಳ್ತದಾನೆ, ಇವನ್ ವಿಡಿಯೋ ಹಾಕಿ 2 ವರ್ಷ ಆದ್ಮೇಲೆ ವಿಡಿಯೋ ಹಾಕಲೇ ನಮ್ಮನ್ ಯೂಟ್ಯೂಬ್ ಇಂದಾನೆ ತಿನ್ಕೊಂಡ್ ಬಾಳ್ಬೇಕು ಅನ್ನೋ ಬಾಳೆ ನನಗೆ ಬಂದಿಲ್ವಲೇ ಲೌಡೆ ಗಂಡು. ನಾನ್ ತಿನ್ಬೇಕು ಅಂದ್ರೆ ನನಗೆ ಆಲ್ರೆಡಿ ಬೇರೆ ಕಡೆಯಿಂದೆಲ್ಲ ಚೆನ್ನಾಗಿ ಬರ್ತೈತೆ. ನಮ್ಗೆ ಅಕ್ಕಿ ಮುಟ್ಟೆ ತರ. ಇವಾಗ ನೀನು ನಾನು ವಿಡಿಯೋ ಹಾಕಿ SMS ವಿಡಿಯೋ ಹಾಕಿದೆಯಲ್ಲ, ಅದಕ್ಕೆ ನಿಯಮನೆ ಕಟ್ಬೋದು ಅನ್ಸುತ್ತೆ. ಆಮೇಲೆ ಇವನು ಬಿಜೆಪಿಗೆ ಬಂದ್ರೆ ನಮ್ ಕೆರಿಯರ್ ನುಂಗ್ಬಿಡ್ತಾನಂತೆ. ಲೇ ಗಂಡು, ನಮ್ಮ ಹತ್ರ ಏನು ಕಿತ್ಕೊಳಕ್ ಆಗ್ದೇನೆ, ಇಲ್ಲೇನು ಕಿತ್ತಿ ದಬಾಕಕ್ ಆಗ್ದೇನೆ ನೀನು ಅಲ್ಲಿಗೆ ಹೋಗಿದ್ದು. ಅದು ಮರ್ತೋಗ್ಬೇಡ ನೀನು. ಇವ್ನು ನುಂಗ್ಬಿಡ್ತಾನೆ ಲೇ. ಯಾರೋ ನೀನು ಕಾಮಿಡಿ. ನನಗೆ ನಿನ್ ವಿಡಿಯೋ ನೋಡ್ತಾ ಇದ್ರೆ ನಗು ಅಂದ್ರೆ ನಗು. ನುಂಗ್ಬಿಡ್ತೀನಿ, ಹೊಗದ್ ಬಿಡ್ತೀನಿ, ನಮ್ ಕಚ್ಚಿ ಬಿಡ್ತೀನಿ. ಏನಾದ್ರು ರೋಗ ನಿನಗೆ? ರೋಗಕ್ಕೆ ಬಂದ್ಬಿಟ್ಟೈತೆ ನಿನಗೆ. ಅಗದ್ ಬಿಡ್ತೀನಿ, ನುಂಗ್ಬಿಡ್ತೀನಿ. ಒಳಗೆ ಕೆಪ್ ತರ ಮಾತಾಡ್ತೀಯಲ್ಲೋ. ಯಾವ್ದಾದ್ರು ಹೋಗಿ ಹಾಸ್ಪಿಟ್ಲ್ ತೋರ್ಸ್ಕೊಳಲ್ಲ ಈ ಮಗನನ್ ಮಗನೇ. ಏಯ್ಯೋ, ಯಾಕೆ ಸ್ವಲ್ಪ ಕೂಲಾಗಿ ಮಾಡು ವಿಡಿಯೋ. ಕೂಲಾಗಿ ಮಾಡು ಅಂತ, ಹಿಂಗೆ ಕೂಲಾಗಿ ಮಾಡು. ಒಳ್ಳೆ ಕೆಪ್ರು ನನ್ ಮಗಂದು. ಪಾಯಿಂಟ್ ಬರೋಣ ನಿನಗೆ. ಏನು ಎಷ್ಟೇ ಮಾಡ್ದೊಂದು ಟೈಟ್ ಲೈನ್ ಇಟ್ಕೊಂಡಿರ್ತೀರಾ ಕಾಣೋ. ಲೇ, 7 ವರ್ಷದಿಂದ ಜೊತೆಲಿದ್ದೀನಿ. ನನ್ನ ಫ್ರೆಂಡು ನಾನ್ ಹಾಕೊಂತೀನಿ. ನಿನಗ ಆ ತಾಕತ್ ಇದೆಯಾ? ಇಲ್ಲ. ಯಾಕಂದ್ರೆ ನೀನೊಬ್ಬ ಮಿಂಡ್ರಿ ನನ್ ಮಗ. ನೀನು ಏನ್ ಹೇಳೋದು? ಗಾಂಡು ಬಾಯ್. ನೀನು ಗಾಂಡು ಬಾಯ್. ಯಾಕಂದ್ರೆ ಒಬ್ಬೊಬ್ರದ್ದು ಒಂದೊಂದ್ಸಲ ಉಣ್ಕೊಂಡಿದ್ರೆ ನೀನ್ ಯಾರ್ದು ಹಾಕ್ತೀಯಾ? ನನಗೊಂದು ಡೌಟ್. ಕರೆಕ್ಟ್. ನಿಂದು ಇನ್ನೂ ಈಚೆ ಹೇಳದ್ ನಿನ್ ಮುಖದ ಬಿಡ್ತೀನಿ ನೋಡು ಅಂತಿರೋ. ಒಬ್ಬೊಬ್ರದ್ದು ಒಂದೊಂದ್ಸಲ ಹಾಕೊಂಡ್ರೆ ಪಾಪ ನಿನಗೂ ಅಷ್ಟೇ. ನಂದಾರೆ ಅಕ್ಕನ್ ಒಬ್ಬನ್ ಜೊತೆನೆ ಇದೀನಿ, ನನ್ ಫ್ರೆಂಡ್ ಜೊತೆನೆ ಇದೀನಿ. ನನಗ್ ಹಾಕೊಳ್ಳೋ ರೈಟ್ಸ್ ಐತೆ, ನನ್ಗ ಆ ತಾಕತ್ ಐತೆ. ಆದ್ರೆ ನೀನು ಒಬ್ಬೊಬ್ರದ್ದು ಒಂದೊಂದ್ಸಲ ಗಾಬ್ ಅಂತ ಉಣ್ಕೊಂಡ್ ಬಂದ್ಬಿಟ್ಟು ಕಷ್ಟ ಆಗುತ್ತೆ. ಯಾರ್ದು ಹಾಕೊಂತ್ಯಾ? ಒಂದು DV ಬ್ರೋದ್ ಹಾಕೊಂತ್ಯಾ? ಕಷ್ಟ ಆಗುತ್ತಲ್ವಾ? ಇಲ್ಲಂದ್ರೆ TK ಹಾಕೊಂತ್ಯಾ? ಕಷ್ಟ ಆಗುತ್ತಲ್ವಾ? ಇವಾಗ ಸಮೀರ್ದ್ ಹಾಕೊಂತ್ಯಾ? ಕಷ್ಟ. ಲೇ, ಇನ್ನೂ ಹೇಳ್ಬೇಕಂದ್ರೆ ಬೇಜಾನ್ ಆಯ್ತು. ನೀನ್ ಎಂತ ಫ್ರಾಡ್ ನನ್ ಮಗ, ಎಂತ ಗಾಂಜಾ ಡೌನ್ ನನ್ ಮಗ. ನಿನಗೆ ನೋಡು, ನಿನ್ ಲೈಫ್ ನ ಸ್ಪಾಯಿಲ್ ಮಾಡೋದ್ರಲ್ಲಿ ನನಗೆ ಇಷ್ಟ ಮಾಡ್ಬಿಡ್ತೀನಿ. ಆದ್ರೆ ನಾನು ಅಷ್ಟೊಂದಲ್ಲಿ ಮಾಡಕ್ ಹೋಗಲ್ಲ. ಸಿಂಪಲ್ ಆಗಿ ನೀನ್ ಕೊಟ್ಟಿರೋದ್ಗೆ ಸೇರಿ ಕೊಡ್ತಾ ಇದ್ದೀನಿ ಆಯ್ತಾ? ಏಡಿಸ್ಕೋ ಗಾಂಡು. ನಾನು SMS ಕುಂತಿದ್ದು ನಿಂತಿದ್ದು ನನ್ ಫ್ರೆಂಡ್ ನಾನ್ ಹಾಕೊಂತೀನೋ. ನಿನ್ಗೆ ಹಾಕೊಳೋಗ ಗಾಂಡು ಅಲ್ವೋ ನೀನು? ನೀನ್ TKದ್ ಹಾಕೊಂಡೆ, DV ಬ್ರೋದ್ ಹಾಕೊಂಡೆ, ಮತ್ ಇನ್ನು ಅದು ಆಳದ್ ಮೂಳೆ ಎಲ್ಲಾರ್ದು ಉಣ್ಕೊಂಡ್ ಹಾಕ್ತಿದ್ದಲ್ಲೋ. ಲಗೇಜ್ ಬಾಯ್ ತರ ಎತ್ಕೊಂಡ್ ಹೋಯ್ತಿದ್ದಲ್ಲೋ. ನನಗೆ ನಿನ್ ಕಾನ್ಫಿಡೆನ್ಸ್ ಇಷ್ಟ ಅಲ್ವೋ? ಎಷ್ಟು ಹುಗುದ್ರು ನಮ್ಮ ನೀನ್ ವಾಪಸ್ ಎದ್ದೇದ್ ಬಂದ್ ನಮ್ದೇ ಉಂಡಿ, ನಮ್ದೇ ಸ್ವೀಟ್ ಬ್ರು, ನಮ್ದೇ ಸ್ವೀಟ್. ನೀನ್ ಏನೋ ಮಾಡಿಲ್ಲ ಅಂತ ಅನ್ಕೊಂತ ಇದೀಯ ನೋಡು, ಅದು ನನಗೆ ತುಂಬಾ ಇಷ್ಟ ಆಗ್ತದೆ. ನಿನ್ ಪ್ರಕಾರ ಎಜುಕೇಶನ್ ಮಾಡಿದ್ರೆ ಮಾತ್ರ ಇಷ್ಟು ಯೂಟ್ಯೂಬ್ ಮಾಡ್ಬೇಕು? ಎಜುಕೇಶನ್ ಮಾಡಿದ್ರೆ ಹೋಗಿ ಅದನ್ನ ಒಂದು ಒಳ್ಳೆ IT ಕಂಪ್ನಿಗೆ ಸೇರ್ಕೊಳ್ಳೋ ಲೌಡೆ. ನಿನಗೆ ಎಷ್ಟು ಬೈದ್ರ ಇಲ್ಲಿ ಯಾರ್ ಬಕೆಟ್ ಯಾರು? ಲೇ ಗಂಡು, ಯಾರ್ ಬಕೆಟ್ ಹೇಳೋ? ಎಲ್ಲಾರ್ಗೂ ಬಕೆಟ್ ಹಿಡಿದು ಸುಸ್ತಾಗಿ ಬಿದ್ದೋಗ್ಬಿಟ್ಟಿದ್ಯಲ್ಲ ನೀನು. ಇನ್ನು ನಿನಗೆ GTA ವಿಷಯಕ್ಕೆ ಬರ್ತೀನಿ.
ಏನೋ ಹೇಳ್ತಾ ಇದ್ದಲ್ಲ, ಅವನ್ಗೆ ಅಣ್ಣನ ತೋಪು, ಅಣ್ಣನ ಅದು, ಅಣ್ಣನ ಇದು. ದೆಂಗ್ಬೇಡ, ನಿಲ್ಸ ನೀನ್ ದೆಂಗಕ್ ಹೋಗ್ಬೇಡ ನನ್ನ ಹತ್ರ. ನೀನ್ ಬೇರೆಯವ್ರ ಹತ್ರ ದೆಂಗು, ನನ್ನ ಹತ್ರ ದೆಂಗ್ಬೇಡ ಪ್ಲೀಸ್. ಯಾಕಂದ್ರೆ ಸಿಂಪಲ್ ಆಗಿ ಹೇಳ್ತೀನಿ, GTA ಅಲ್ಲಿ ಬೋಳಿ ಮಗನ್ಗೆ ಬೈದೆ ಹೋದವ್ರೆ ಯಾರು ಇಲ್ಲ. ನಮ್ ಫ್ರೆಂಡ್ಸ್ ಇವನ್ನೆಲ್ಲಾರು ದೆಂಗದ್ರಲ್ಲ ಹಿಡ್ಕೊಂಡು, ಎಲ್ಲ ಈಚೆ ಸರ್ವರ್ ಇಂದ ಈಚೆ ಬಂದ್ರಲ್ಲ. ಇವನು ಪ್ರಶ್ನೆ ಮಾಡಿದ್ರೆ ಶಾಟ ಸರ್ವರ್ ಇಂದ ಈಚೆ ಕಳಿಸ್ತಾರಂತೆ. ಅದು ಒಂದು ಬಾಳೆ ನೋಡಿ ನಿಂತು. ಬೆಳಗ್ಗೆಯಿಂದ ಸಾಯಂಕಾಲ ಗಂಟ ಪಾಪ ಅವರು GTA ಆಡ್ಕೊಂಡು ಕಷ್ಟ ಬಿದ್ದು ಒಂದೊಂದೇ ಸ್ಟೇಜ್ ನ ಕಂಪ್ಲೀಟ್ ಮಾಡ್ಕೊಂಡು ಹೋಗಿ ಅವರೆಲ್ಲ ಎತ್ಕೊಂಬಂದ್ ಇಟ್ಕೊಂಡ್ರೆ, ನೀನ್ ಲೌಡೆ ಕಬ್ಬಲ್ ಬಂದ್ 5 ನಿಮಿಷಕ್ಕೆ ನಾನು ಯೂಟ್ಯೂಬ್ ಅಲ್ಲಿ ಆ ತೋಪು ಈ ತೋಪು ಅಂದ್ಬಿಟ್ಟು ಸ್ಪಾನ್ ಮಾಡಿಸ್ಕೊಂಡು ಆಡಿದ್ರೆ, ಇದು ಆಡದ್ನ ಗಾಂಡು ಆಟನ ನೀನ್ ಆಡೋದು ಒಂದೇ, ಆಡದೆ ಹೋದ್ರುನು ಒಂದೇ ಕಡಲ್ಲ ಗಾಂಡು. ನೀನ್ ಯಾರು ನೀನ್ ತಿಕಾ ಹೊಡೆದ್ ಕಳ್ಸಿದ್ಯೋ ಅವ್ರನ್ನೆಲ್ಲಾರ್ನು ಈಗ ಕರ್ಕೊಂಡ್ ಬಂದ್ ಮಾತಾಡಿಸ್ತೀನಿ. ನಾವೆಲ್ಲ ನ್ಯೂ ಮೆಂಬರ್ಸ್, ಓಕೆನಾ? ಓಕೆ ನಾವೆಲ್ಲ GTA ಗೆ ನ್ಯೂ ಮೆಂಬರ್ಸ್. ನಮ್ದೊಂದು 25-30 ಮೆಂಬರ್ಸ್ ಬ್ಯಾಚ್ ಇತ್ತು ನಮ್ಮ ಹುಡುಗರದು. ನಾವೆಲ್ಲ ಅದರ್ ಗೇಮ್ಸ್ ಅಡಿಕ್ಷನ್ ಆಗಿದ್ವಿ, ಅಂದ್ರೆ ಮೀನ್ಸ್ ವ್ಯಾಲೋರೆಂಟ್ ಬೇರೆ ಬೇರೆ ಆಡ್ತಿದ್ವಿ ನಾವು, ಓಕೆನಾ? ಓಕೆ ನಾವಲ್ಲಿ ಬಂದು ನಾನೊಂದು 20-30 ಮೆಂಬರ್ಸ್ ನ ಕರ್ಕೊಂಡ್ ಬಂದಿದ್ದೆ ಅವಾಗ, ಓಕೆನಾ? ಓಕೆ ಈ ಫೇರ್ ಗೇಮ್ ಪ್ಲೇ ಅಂದ್ರೆ ಫೇರ್ ಗೇಮ್ಸ್ ಪ್ಲೇ ಇದ್ದಂದ್ರೆ ಹೆಂಗಿರ್ಬೇಕಿತ್ತು? ಎಕ್ಸಾಂಪಲ್, ಈಗ ನಿಮಗೊಂದು ರೂಲ್ಸ್ ಹಾಕಿರ್ತಾರೆ, ನೀನ್ ಇಲ್ಲಿ ಶೂಟ್ ಮಾಡಬಾರ್ದು ಅಂತ, ಓಕೆನಾ? ಅದೊಂದು ಸೇಫ್ ಝೋನ್ ಅಂತ ಇರ್ತತಿ. ಆ ಸೇಫ್ ಝೋನ್ ಅಲ್ಲಿ ಶೂಟ್ ಮಾಡಬಾರ್ದು, ಬರೀ ಮಾತುಕತೆ ಇರುತ್ತೆ, ಅಲ್ಲಿ ಏನು ಶೂಟ್ ಮಾಡಬಾರ್ದು ಅಂತ ಹೇಳಿರ್ತಾರೆ, ಓಕೆನಾ? ಈಗ ನಮ್ ಕಡೆ ಒಬ್ಬ ಪ್ಲೇಯರ್ ಅದನ್ನ ನಮ್ ಕಡೆ ಫಸ್ಟ್ ಹೇಳ್ತೀನಿ ನಾನು. ನಮ್ ಕಡೆ ಒಬ್ಬ ಪ್ಲೇಯರ್ ಅದನ್ನ ರೂಲ್ಸ್ ನ ಫಾಲೋ ಮಾಡಲ್ಲ, ಮಿಸ್ ಆಗಿ ಹೊಡೆದ್ಬಿಡ್ತಾನೆ, ಓಕೆನಾ? ಅವನಿಗೆ ಬ್ಯಾನ್ ಬೀಳುತ್ತೆ, ಕರೆದ್ ಬೈತಾರೆ, ವಾರ್ನಿಂಗ್ ಮಾಡ್ತಾರೆ. ಓಕೆ, ವಿ ಆರ್ ಅಕ್ಸೆಪ್ಟೆಡ್, ನಾವು ತಪ್ಪು ಮಾಡ್ತೀವಿ, ಎಲ್ಲರೂ ತಪ್ಪು ಮಾಡೋರಲ್ವಾ, ಅಕ್ಸೆಪ್ಟ್ ಮಾಡ್ಕೊಂಡು ಅವ್ನು 3 days ಏನೋ ಬ್ಯಾನ್ ಆಗಿದ್ದ, ಓಕೆನಾ? ಅದಾದ್ಮೇಲೆ ಅವ್ನು ಬಂದು ವಾಪಸ್ ರೋಲ್ ಪ್ಲೇ ಸ್ಟಾರ್ಟ್ ಆಯ್ತು, ಓಕೆನಾ? ಅದಾದ್ಮೇಲೆ ಒಂದು 15-20 days ಆದ್ಮೇಲೆ ಯಾವ್ದೋ ಒಂದು ಫೈಟ್ ನಡೆಯುತ್ತೆ. ಎಕ್ಸಾಂಪಲ್, ಇವಂದು ರೆಡ್ ಪ್ಯಾರಸ್ ನ ಕಿಡ್ನಾಪ್ ಮಾಡ್ಬಿಟ್ಟಿರ್ತೀವಿ ನಾವು, ಅಂದ್ರೆ ಅವ್ರ ಫ್ರೆಂಡ್ ಸರ್ಕಲ್ ನೆಲ್ಲ ಕಿಡ್ನಾಪ್ ಮಾಡ್ಬಿಟ್ಟಿರ್ತೀವಿ ಟೋಟಲ್ ಆಗಿ, ರೌಂಡ್ ಅಪ್ ಮಾಡಿಬಿಟ್ಟಿರ್ತೀವಿ. ನಾವು ಒಂದು ಮೋಟಲ್ ಗ್ಯಾರೇಜ್ ಅಂತ ಇದೆ ಅದರಲ್ಲಿ, ಓಕೆನಾ? ಅದನ್ನೇ ಸೇಫ್ ಝೋನ್ ಅಂತ ಮಾಡಿದ್ದು. ಇವನ್ ಕಾರಲ್ಲಿ 4 ಜನ ಹಾಕೊಂಡ್ ಬಡ 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 ಹೊಡೆದಿ ಹೋಗ್ಬಿಟ್ಟ, ಓಕೆನಾ? ಕಾರಲ್ಲಿ ಕುತ್ಕೊಂಡೆ ಫೈರಿಂಗ್ ಮಾಡಿ ಹೋಗ್ಬಿಟ್ಟ. ಆಮೇಲೆ ನಾವು ಹೋಗಿ ಕೇಳಿದಕ್ಕೆ ನಥಿಂಗ್ ದೇ ರೆಸ್ಪಾಂಡೆಡ್, ಓಕೆನಾ? ಟೋಟಲಿ ಒಂದಿನ ಅವ್ನು ಆಟ ಆಡ್ಲಿಲ್ಲ. ನೆಕ್ಸ್ಟ್ ಡೇ ಬಂದು ಅವ್ನು ಆರಾಮ್ ಯಾವನ್ ಏನಾರ ಅನ್ಕೊಳ್ಳಿ, ನಾನು ಇರೋದೇ ಹಿಂಗೆ ಅಂತ ಯೂಟ್ಯೂಬ್ ಅಲ್ಲೆಲ್ಲ ಹೇಳ್ದ. ಅವಾಗ ಆಲ್ಮೋಸ್ಟ್ ಆಲ್ ನಮ್ಮ ಹುಡುಗರಿಗೆಲ್ಲ ಬೇಜಾರಾಗಿ ಬಿಟ್ವಿ, ಮತ್ತೆ ಕ್ವಿಟ್ ಮಾಡಿದ್ವಿ, ಓಕೆನಾ? ಮತ್ತೆ ವಾಪಸ್ ಕರ್ದಿ, ಇಲ್ಲ ಬ್ರೋ ಹಿಂಗ್ ಬನ್ನಿ ಹಿಂಗ್ ಅನ್ನಿ ಅಂತಂದ್ರು. ಮತ್ತೆ ಹೋದ್ವಿ. ಹೋಗ್ಲಿ, ಏನೋ ಒಂದ್ ನಡೆಯುತ್ತಲ್ವಾ, ಎಲ್ಲರೂ ಜೊತೆಗೆ ಇದ್ದಿದ್ವಲ್ವಾ. ನಾನು ರೆಡ್ ಪ್ಯಾರಾಸಿಟಿಗೆ ಎಷ್ಟು ಸೂಪರ್ ಚಾಟ್ ಎಷ್ಟು ಮಾಡಿದೆ ನನಗೆ ಗೊತ್ತಿಲ್ಲ, ಅಷ್ಟು ಮಾಡಿದೀನಿ, ಓಕೆನಾ? ನನ್ನ ಹತ್ರ ಇನ್ನೂ ಚಾಟ್ಸ್ ಇದೆ, ಎಷ್ಟು ಸೂಪರ್ ಚಾಟ್ ಮಾಡಿದೀನಿ ಅಂತ. ಅಷ್ಟು ಮಾಡಿದೀನಿ, ಯಾಕಂದ್ರೆ ಅವ್ನು ನೋಡ್ಕೊಂಡು ಗೇಮ್ ಪ್ಲೇ ಅಲ್ಲಿ ನೋಡ್ಕೊಂಡು ಎಷ್ಟೊಂದು ಜನ ಬಂದಿದ್ರು, ನಾನು ನೋಡ್ತಿದ್ದೆ. ಐ ಆಮ್ ವೆರಿ ಬಟ್ ನಾನು ಯಾವತ್ತೂ ಅವನ ಹತ್ರ ಹೆಲ್ಪ್ ಕೇಳಿಲ್ಲ, ಬಂದ್ ಹಿಂಗ್ ಆಟ ಆಡೋದಂತ ಹಿಂಗ್ ಹೇಳಿಲ್ಲ, ಇದ್ ಮಾಡಿಲ್ಲ. ನನಗೆ ಹೆಲ್ಪ್ ಮಾಡಿದ ಅಂದ್ರೆ ರಾಜ್ ಅಂತ ಇದ್ದಾನೆ, ಕನ್ನಡಿಗ ಅಂತ ಇದ್ದಾನಲ್ಲ, ಕನ್ನಡಿಗ ಅಡ್ವೆಂಚರ್ ಅಂತ. ಅವನ್ ನನ್ನ ಜೊತೆ ಯಾವಾಗ್ಲೂ ಈಗನೂ ಕಾಂಟ್ಯಾಕ್ಟ್ ಅಲ್ಲಿ ಇದೀವಿ ನಾವು. ವಿ ಆರ್ ಗುಡ್ ಫ್ರೆಂಡ್ಸ್. ನಮ್ ಮೊದ್ಲಿಂದ ಹೆಂಗಿರತ್ತ ಆ ತರ ಗುಡ್ ಫ್ರೆಂಡ್ಸ್ ಅಲ್ಲೇ ಇದೀವಿ, ಏನು ಪ್ರಾಬ್ಲಮ್ ಇಲ್ಲ. ಬಟ್ ಇಲ್ಲಿ ಪ್ರಾಬ್ಲಮ್ ಆಗಿದೆ ಏನಂದ್ರೆ, ನೆಕ್ಸ್ಟ್ ಒಂದು ಎಲೆಕ್ಷನ್ ಅಂತ ಬರುತ್ತೆ, ಓಕೆನಾ? ಸರ್ವರ್ ಅಲ್ಲಿ ಅದ್ರಲ್ಲಿ ಪ್ರೆಸಿಡೆಂಟ್ ಅಂತ ಮಾಡ್ತಾರೆ, ಓಕೆನಾ? ಅದ್ರಲ್ಲಿ ಏನಾಗುತ್ತೆ ಅಂದ್ರೆ ಫೇರ್ ಗೇಮ್ ಪ್ಲೇ ನಡೆಯಲ್ಲ, ಓಕೆನಾ? ಮೀನ್ಸ್ ಅವರಿಗೆ ಒಂಥರ ನಮಗೆ ಒಂಥರ ಅಲ್ಲಿ ಸರ್ವರ್ ಅಲ್ಲಿ ಬಹಳ ಇಶ್ಯೂಸ್ ಆಯ್ತು. ನಾವು ಸುಮ್ನೆ ಜಗಳ ಮಾಡೋದ್ಕಿನ ಶೆಟ್ಟಿ ಬ್ರೋದಲ್ಲಿ ಸರ್ವರ್ ಅಲ್ಲಿ ಇದ್ದಿದ್ದು ನಾವು ಜಸ್ಟ್ 6 to 8 months ಅಲ್ಲಿ ಇದ್ದಿದ್ದು. ಆಮೇಲೆ ನಾವೆಲ್ಲರೂ ಎಕ್ಸಿಟ್ ಆದ್ವಿ ಟೋಟಲ್ ಆಗಿ, ಯಾಕಂದ್ರೆ ಅಲ್ಲಿ ಫೇರ್ ಗೇಮ್ ಪ್ಲೇನೇ ಇಲ್ಲ, ಓಕೆನಾ? ಅದಕ್ಕೆ ನಾವು ಕರೆಕ್ಟ್ ಆಗಿ ಆಡ್ಬೇಕು, ನಾವೆಲ್ಲ ಎಕ್ಸಿಟ್ ಆದ್ವಿ. ಅವಾಗ SIRP ಅಂತ ನಾನು ಓಪನ್ ಮಾಡಿದ್ದು, ಸೌತ್ ಇಂಡಿಯನ್ ರೋಲ್ ಪ್ಲೇ ಸರ್ವರ್ ಅಂತ, ಓಕೆನಾ? ಏನ್ ರಾಬ್ರಿದ? ನಾವೆಲ್ಲ ಬೆಳಗ್ಗೆಯಿಂದ ಗ್ರೈಂಡ್ ಮಾಡ್ತೀವಿ. ಬೆಳಗಿಂದ ನಾವು ಆಫೀಸಲ್ಲಿ ಕೂತ್ಕೊಂಡು ಗ್ರೈಂಡ್ ಮಾಡ್ತಿರ್ತೀವಿ, ಓಕೆನಾ? ಹುಡುಗರೆಲ್ಲ ಪಾಪ ರಾತ್ರಿ ಎಲ್ಲ ಕೂತ್ಕೊಂಡು ಬೆಳಗ್ಗೆ 3 ಗಂಟೆ ತನಕ ಗ್ರೈಂಡ್ ಮಾಡ್ತಾರೆ. ಸರ್ವರ್ ಅಲ್ಲಿ ಯಾವಾಗ್ಲೂ 8 ಜನ ಸತ್ತೋಗ್ತಿದ್ರು ಗ್ರೈಂಡ್ ಮಾಡ್ಕೊಂಡೆ. ಅಣ್ಣಂಗ್ ಆಟೋಮೆಟಿಕ್ ಆಗಿ ಸ್ಪಾನ್ ಆಗಿ ರಾಬ್ರಿ ಐಟಮ್ಸ್ ಬಂದ್ಬಿಡ್ತಾವ. ಅದ್ ಹೆಂಗ್ ಬರ್ತತೋ ಗೊತ್ತಿಲ್ಲ, ಗೊತ್ತಾಯ್ತಾ? ಅದ್ ಹೆಂಗ್ ಬರ್ತತೋ ಏನ್ ಬರ್ತತೋ ಗೊತ್ತಿಲ್ಲ, ಅಣ್ಣಂಗ್ ಆಟೋಮೆಟಿಕ್ ಆಗಿ ಬಂದ್ಬಿಡ್ತು.
ಅದಕ್ಕೂ ಸುಮ್ನಿದ್ರು ಹುಡುಗರು. ಯಾಕಂದ್ರೆ ಒಂದ್ ದೊಡ್ಡ ಯೂಟ್ಯೂಬರ್ ಯಾರು ಎದ್ರಾಕಣಕ್ಕಾಗಲ್ಲ. ಓಕೆ. ಏನಾರ ಮಾತಾಡ್ರ ಅಂದ್ರೆ ಹೆಂಗ್ ಬೇಕಂಗ್ ಮಾತಾಡ್ತಾನೆ. ಹ್ಮ್. ಇವನ್ ಹ್ಯಾವ್ ಚಾಟ್ಸ್ ಐ ಥಿಂಕ್ ಸೊ ಪ್ರೀವಿಯಸ್ ಡೇಸಸ್. ಓಕೆನಾ, ನಾನ್ ಸರ್ವರ್ ಓಪನ್ ಮಾಡಿದಾಗೂ ನಂಗೂ ಪ್ರಾಬ್ಲಮ್ ಮಾಡಿದ್ರು. ಓಕೆ. ಓಕೆನಾ, ಅವ್ನು ಎಲ್ಲಾರ್ಗು ಹಿಂಗೇನ ದರಿದ್ರ ಕೆಲಸ ಮಾಡೋದು ಅವನು? ದರಿದ್ರ ಕೆಲಸ ಅನ್ನೋದ್ಕಿನ ಬ್ರೋ ಈಸ್ ನಾಟ್ ಎ ವರ್ತ್ ಪರ್ಸನ್ ಟು ಟೇಕ್ ಆಸ್ ಎ ಫ್ರೆಂಡ್ಶಿಪ್. ಓಕೆನಾ, ಹಾ. ನಮ್ದೀಗ ಒಂದು ಫ್ರೆಂಡ್ಶಿಪ್ ವ್ಯಾಲ್ಯೂ ಕೊಡ್ತೀವಿ ಅಂದ್ರೆ ಹಾ, ಕರೆಕ್ಟ್ ಕರೆಕ್ಟ್ ಕರೆಕ್ಟ್. ನಾನು ಯಾವಾಗೂ ನಮ್ಗೆ ಈಗ ಹಂಗೆ ಹೇಳೋದು ಅವನ್ಗೆ. ಅವ್ನು ಯಾರು ನಿಮಗೊಂದ್ ಹೇಳ್ತೀನಿ ಕೇಳ್ರಿ ಬ್ರೋ, ಹಾ ನೀವ್ ಬೆಳಿಬೇಕಾ, ಹಾ ನೀವ್ ಇನ್ನೊಬ್ರನ್ ಜೊತೆ ಕರ್ಕೊಂಡ್ ಹೋಗ್ತೀರಾ, ಹಾ, ಅದೊಂದ್ ಲೆಕ್ಕ. ಓಕೆನಾ, ಹೌದು. ನಿಮ್ ಬೇಳೆ ಬೇಯಿಸ್ಕೊಳಕೋಸ್ಕರ ನಿಮ್ ಫ್ರೆಂಡ್ಸ್ ನ ಯೂಸ್ ಮಾಡ್ಕೊಳೋದಂದ್ರೆ ಹ್ಮ್ ಅದಕ್ಕೆ ಯಾವುದೇ ರೀತಿಯಾದ ಮೀನಿಂಗ್ ಇರಲ್ಲ. ಓಕೆನಾ, ಕೆಲವ್ರು ಅನ್ಕೊಂತಾರೆ ಏನಂದ್ರೆ, ಹ್ಮ್ ಓ ಇವ್ನ್ ಬಂದ್ ಯಾರೋ ಒಬ್ಬ ಯೂಟ್ಯೂಬರಿಗೆ ಬೈದ್ ಬಿಟ್ಟ, ಅವನಿಗೆಲ್ಲ ಅಬ್ಯೂಸ್ ಕೊಟ್ಬಿಡ್ತಾರೆ. ಓಕೆನಾ, ಓಕೆ ಬಟ್ ರಿಯಲ್ ಫ್ಯಾಕ್ಟ್ ಯಾರಿಗೂ ಗೊತ್ತೇ ಇಲ್ಲ ಅಲ್ಲಿ ಒಳಗಡೆ ಏನ್ ನಡೀತಿದೆ ಅಂತ. ನಮಗೂ ಮೊದ್ಲೆಲ್ಲ ಹಂಗೆ ಅನಿಸ್ತಿತ್ತು, ಯಾವನೋ ಬಂದ್ ಹೆಂಗೋ ಬೈದ್ ಬಿಟ್ನಲ್ಲ ರೆಡ್ ಪ್ಯಾರಾಸೈಟಿಗೆ, ಓಕೆ ಏನಕ್ಕೆ ಪಾಪ ಅಂತ. ಆ ಸ್ಕ್ರೀನ್ ಪ್ಲೇ ಮಾಡಿದ್ ಯಾರು ಅಲ್ಲ, ಅದನ್ನ ನಾನ್ ಫಸ್ಟಿಗೆ ಬಂದಾಗ ಆಗಿದ್ದದು. ಓಕೆನಾ, ಓಕೆ ಬ್ರೋ. ಜೈರೋ ಗೊತ್ತಲ್ಲ, ನಮ್ ಜೈರಾ ಹೌದೌದು ಸ್ಕಲ್ ಬೆಂಕಿ, ಅವನೇ ಹೋಗಿ ಗುದ್ದಿದ್ದು, ಅದು ಫೇರ್ ಇರ್ಲಿಲ್ಲ. ಓಕೆನಾ, ಅದು ಮತ್ತೆ ಇನ್ನೊಬ್ಬ ನನ್ನ ಫ್ರೆಂಡ್ ಇನ್ನೊಬ್ಬನಿದಾನೆ, ನಿನ್ ಫ್ರೆಂಡ್ ಅಪ್ಪ ದೋಸ್ತು ಕುಚಿಕು, ಇಬ್ರು ಹೋಗಿ ಗುದ್ದಿದ್ರು. ನಾನು ಇವ್ರು ಯಾಕೆ ಹಿಂಗ್ ಮಾಡ್ತಾವ್ರೆ ಹಂಗೆ ಹಿಂಗೆ ಅಂತ ಅನ್ಕೊಂಡಿದ್ದೆ. ಆಮೇಲೆ ಡೀಪ್ ಫ್ಯಾಕ್ಟ್ ಹೋದಾಗ ಗೊತ್ತಾಗಿದ್ದು ವಾಟ್ ಹಿ ಡನ್ ಟು ಹಿಮ್, ನನಗೆ ಏನ್ ಮಾಡಿದಾನೆ ಅಂತ. ನನ್ಗೇನಂತ ಹೇಳಿದ್ರು ಗೊತ್ತಾ ಬ್ರೋ? ಯಾರೇ ಕೇಳಿ, ಹ್ಮ್ ಬೆಂಕಿನೇ ಕೇಳಲಿ, ಇನ್ನೊಬ್ರನ್ನ ಎಲ್ಲಾರನ್ನ ಕೇಳಿ, ಒಂದ್ 3-4 ಜನ ಕೇಳಿದೆ. ನಿಮಗೆ ಹ್ಮ್ ಕ್ಲೀನ್ ಆಗಿ ಎಕ್ಸ್ಪ್ಲೇನ್ ಮಾಡೋರು ಇನ್ನೊಬ್ರು ಇರಲ್ಲ. ಇವರೇ ಕರೆಕ್ಟ್ ಆಗಿ ಉಗಿಯೋರು ಅವ್ರಿಗೆ. ಇವರೇ ಅವ್ರ ಬಗ್ಗೆ ಕ್ಲೀನ್ ಆಗಿ ತಿಳ್ಕೊಂಡಿರೋದು ನೀವೊಬ್ರೇ. ಬ್ರೋ, ನಿಮಗೆ ಒಂದ್ ಹೇಳ್ತೀನಿ ಕೇಳ್ರಿ ಬ್ರೋ. ನಮ್ ಸರ್ವರ್ ಅಲ್ಲಿ ಏನೋ ಒಂದು ನಾನು ಚೆನ್ನಾಗಿ ಕೊಟ್ಟಿದ್ದೆ ಬ್ರೋ. ಓಕೆನಾ, ಕಂಟೆಂಟ್ ಅಂತ ಮಾಡ್ತಾ ಇದ್ವಿ. ಓಕೆನಾ, ಓಕೆ ಎಲ್ರಿಗೂ ಖುಷಿ ಆಗ್ತಿತ್ತು. ನಾವು ಆಟ ಆಡಕ್ ಏನಕ್ಕೆ ಬರೋದು, ಖುಷಿಯಾಗಿರೋದಿಕ್ಕೆ, ಹೌದಲ್ವಾ? ಹೌದು, ಎಂಟರ್ಟೈನ್ಮೆಂಟ್ ಇರ್ಬೇಕು. ಹೌದು. ಎಂಟರ್ಟೈನ್ಮೆಂಟ್. ಇಲ್ಲಿ ಬಂದು ನಮ್ಮ ಬೇರೆಯವ್ರ ಕಡೆ ಹೋಗಿ ನಮ್ಮ ಬಗ್ಗೆ ಬ್ಯಾಡ್ ಒಪಿನಿಯನ್ ಹೇಳೋದು, ನಾವ್ ಯಾರ ತಂಟೆಗೂ ಹೋಗ್ತಿರ್ಲಿಲ್ಲ. ನಮ್ ಪಡೆ ನಾವ್ ಕೆಲಸ, ನಮ್ ಸರ್ವರ್ಗೆ ಏನ್ ಬೇಕೋ ಅದನ್ನ ಮಾಡ್ಕೊಂತ ಆರಾಮಾಗಿ ನಮ್ದ್ರಾಗೊಂದು 60-70 ಮೆಂಬರ್ಸ್ ಆಡ್ತಿದ್ರು ಅವಾಗ ಹೌದು SRP bro. ಅಲ್ಲಿ. ಹ್ಮ್ ಈಗ ಹಂಗಿದ್ದಾಗ ನಮ್ದ್ರಾಗೆ ಗರ್ಲ್ಸ್ ಯೂಟ್ಯೂಬರ್ಸ್ ಬಂದು ಆಟ ಆಡಕ್ಕೆ ಖುಷಿ ಪಡ್ತಿದ್ರು. ಓಕೆನಾ, ಅಲ್ಲಿ ಬಂದು ಕ್ಯಾಚ್ ಹಾಕೋದಿ ನನ್ ಮಗ, ಕಾಳಾಕೋದು ಬಂದಿ. ಅವನ್ ಇವಾಗಿಂದಲ್ಲ ಅದು, ಇವಾಗಿಂದಲ್ಲ, ಹಾ, ಇದೆ ಅಲ್ವಾ? ಅದು ಅವಾಗಿಂದನೂ. ಅದು ಹೇಳಿ. ಅವಾಗಿಂದಾನು ಹಂಗೆ. ಆಮೇಲೆ ಈಗ ಇವ್ನಿಗೆ ನಿಮಗೆ ಒಂದು ಗೊತ್ತಾ, ಹುಡುಗಿ ನಾವ್ ಹೇಳಿದ್ರೆ ಅರ್ಥ ಆಗಲ್ಲ, ನೋಡ್ರಿ bro. ಜೊತೆಲಿರೋರು ಹೇಳಿದ್ರೆ ಅರ್ಥ ಆಗೋದು. ಈಗ ಹುಡುಗಿ, ನಾವ್ ಯಾರಿಗೂ ಹುಡುಗಿಯರಿಗೆ ನಾವು ಇದು ಲ್ಯಾಪ್ಟಾಪ್ ಕೊಡಿಸ್ತೀವಿ, ಐಪಾಡ್ ಕೊಡಿಸ್ತೀವಿ, ಬನ್ನಿ ಅಂತ ಹೇಳಿದ ಗುರು. ಹೌದು. ನಾ ಬಂದ್ರ ಇಷ್ಟ ಆಯ್ತಾ ಗೇಮು, ಹಿಂಗ್ ಆಡ್ರಿ. ನೀ ನಮ್ಮ ಮನೆ, ನಾನು ಹೊರಗಡೆಯಿಂದ ನನ್ನ ತಂಗಿಯಾಗಿ ಟ್ರೀಟ್ ಮಾಡ್ತೀನಿ ಅಷ್ಟೇ. ಹೌದು. ನಾನು ಎಲ್ಲರಿಗೂ ಸಿಸ್ಟರ್ ತರಾನೇ ಟ್ರೀಟ್ ಮಾಡಿರೋದು. ಇವನ್ ಬೆಂಕಿಗೂ ಗೊತ್ತಿದೆ. ಹೌದಾ, ಎಷ್ಟೆಷ್ಟು ಜನಕ್ಕೂ ಸಪೋರ್ಟ್ ಮಾಡ್ಕೊಂಡು ನಾನು ಹೋಗಿ ಇದ್ ಮಾಡ್ಕೊಂಡು ನಾನು ಮುಗಿಸ್ಕೊಂಡ್ ಬಂದಿದ್ದೀನಿ ಕೆಲವೊಂದು ಟೈಮ್. ಓಕೆನಾ, Okay. ಅವ್ರಿಗೆ ನಾನು ಅಲ್ಲಲ್ಲ ತಡಿ ಹೇಳ್ತೀನಿ, ಅದೇ ಫ್ಯಾಕ್ಟ್ ಹೇಳ್ತೀನಿ. ಇವರು ಐಪ್ಯಾಡ್ ಅಲ್ಲ ಏನೋ ಕೊಡ್ಸಿದ್ರು ಕಣ ಯಾರು ಒಂದ್ ಹುಡುಗಿಗೆ, ಅವ್ರು ಸರ್ವರಿಗೆ ಬರಕ್ಕೋಸ್ಕರ. ಯಾರು ಆ ಕೊಡ್ಸಿದ್ದು? ಇದು ರೆಡ್ ಪ್ಯಾರಾಸೈಟ್ ಗ್ಯಾಂಗ್. ಓಕೆನಾ, ಅವರು ಗಿನಿಟರ್ ಏನೋ ಕೊಡ್ಸಿ, ಮಾನಿಟರ್ ಐ ಥಿಂಕ್ ಸೊ, ಮಾನಿಟರ್ ಇರ್ಬೇಕು. ಓಕೆನಾ, Okay. ಕೊಡ್ಸಿ ಸರ್ವರಿಗೆ ಬರ್ರಿ ಅಂತ ಕರೆದ್ರು. ನಾನು ಆ ಹುಡುಗಿಗೆ ಹೇಳಿದೆ ಇಷ್ಟು, ನೋಡಮ್ಮ ನಿನ್ ಕೆರಿಯರ್, ಓಕೆನಾ, ನಿನ್ ಯೂಟ್ಯೂಬ್ ಅಲ್ಲಿ ಕೆರಿಯರ್ ಅಂತ ಇದ್ ಮಾಡ್ಕೊಂತಿದ್ಯಾ, ನೀನ್ ಎಲ್ಲೇ ಹೋಗಿ ಆಡಿದ್ರೆ ನಮಗೆ ಬೇಜಾರಿಲ್ಲ. ಹ್ಮ್ ಓಕೆನಾ, ಆಡ್ಕೋ, ಅಲ್ಲ ಆಡದಾರ ಆಡು, ಇಲ್ಲ ಆಡದಾರ ಆಡು, ಬಟ್ ಶಿ ವಾಂಟ್ ಟು ಪ್ಲೇ ಹಿಯರ್. ಬಟ್ ಅಲ್ಲಿ ಇಂಡೈರೆಕ್ಟ್ ಆಗಿ ಏನ್ ಮಾಡೋದು, ದುಡ್ಡಿನ ಆಸೆ ಇಡ್ಸಿ ಇದ್ ಮಾಡೋದು. ಎಷ್ಟೊಂದ್ ಜನ ಬ್ರೋ, ನಿಮಗೆ ಹೌದಾ ನಂಬ್ತಿರೋ ಬಿಡ್ತಿರೋ ಗೊತ್ತಿಲ್ಲ, ಸಮ್ವೇರ್ ಪಾರ್ಟ್ ಅಲ್ಲಿ ನಾವು ತಗೊಂತೀವಿ ಗೊತ್ತಾ ಬ್ರೋ, ಕಾರ್ಸು ಗೀರ್ಸ್ ಎಲ್ಲ ದುಡ್ಡು ಕೊಟ್ಟು ತಗೊಂತೀವಿ, ಕರೆಕ್ಟ್ ಅಲ್ವಾ? ಹೌದೌದು, ಅದ್ರ ಕಾರ್ ಕೂಡ ಪರ್ಚೇಸ್ ಮಾಡಬಹುದು. ಇವನು ₹1 ಕೊಡದಿಲ್ಲ ಎಲ್ಲ ತಗೋತಾನೆ, ಯಾಕಂದ್ರೆ ಇವ್ನು ದೊಡ್ಡ ಯೂಟ್ಯೂಬರ್. ನ್ಯಾಯ ಅಂದ್ರೆ ನ್ಯಾಯ, ಗೊತ್ತಾಯ್ತಾ? ಒಂದೇ ನ್ಯಾಯ ಇರ್ಬೇಕು. ಹೇಳಿ. ಸರ್ವರ್ದು ಇನ್ನೂ ಬಾಳ ಇದೆ ಬ್ರೋ, ಹೇಳ್ಕಂತ ಹೋದ್ರಂದ್ರೆ. ಇವಾಗ ನಿಮ್ಗೊಂದು ಅರ್ಥ ಆಗಿರುತ್ತೆ. ಹಲೋ ಮಂಗ್ಯ, ಬಾಯ್ ಬಾಯ್, ಲವ್ ಯು. ಇವನ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಈ ಗಾಂಡನ್ನ ಅದ್ ಏನ್ ಮಾಡ್ತಾ ಇದ್ರು ಅಂತ ನನ್ಗಂತ ಗೊತ್ತಾಗ್ತಾ ಇಲ್ಲ. ಅಂಡ್ ಲವ್ ಯು, ಬಾಯ್ ಬಾಯ್ ಗೈಸ್.